ನಮಸ್ತೆ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ಮಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೋದ ತರಗತಿಯಲ್ಲಿ ನಾವು ನೀರಿನ ವಿವಿಧ ಸ್ಥಿತಿಗಳ ಬಗ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಅನ್ನು ತೆಗೆದುಕೊಂಡಿದ್ವಿ. ಅದೇ ರೀತಿ ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು ಈ ಒಂದು ಪಾಠದ ಕುರಿತು ಮತ್ತಷ್ಟು ಕಲಿಕೆಯನ್ನ ಮಾಡೋಣ. ದೈನಂದಿನ ಅಂತ ಹೇಳಿದ್ರೆ ದಿನ ಅಂತ. ಯಾವುದು ಬಹಳ ಫ್ರೀಕ್ವೆಂಟ್ ಆಗಿ ನಾವು ಮಾಡ್ತೀವಿ ಅಂತ ಕೇಳಿದ್ರೆ ಏನೇನು ನಾವು ಬೇರ್ಪಡಿಸ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಚಹಾ ಮಾಡ್ಬೇಕಾದ್ರೆ ನೀವೆಲ್ಲ ಚಹಾ ಕುಡಿತೀರಲ್ಲ, ಕುಡಿಯಲ್ವಾ? ಹಾಲನ್ನು ಕುಡಿತೀರಾ ಇನ್ನು? Great. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಚಹಾವನ್ನ ಅಥವಾ ಟೀಯನ್ನ ಮಾಡ್ಬೇಕಾದ್ರೆ ಹೇಗ್ ಮಾಡ್ತಾರೆ? ಒಂದು ಸ್ಟವ್ ನ ಆನ್ ಮಾಡ್ತಾರೆ. ಅದ್ರ ಮೇಲೆ ಒಂದು ಪಾತ್ರೆ ಇಟ್ಟು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಯೋ ಸಮಯದಲ್ಲಿ ಸಕ್ಕರೆ ಹಾಗೂ ಚಹಾದ ಪುಡಿ, ಬೇಕಿರೋರು ಏಲಕ್ಕಿ, ಲವಂಗ, ಚಕ್ಕೆ ಇಂಥ ಮಸಾಲಾ ಪದಾರ್ಥಗಳನ್ನು ಹಾಕೋದುಂಟು. ಪುದೀನ ಫ್ಲೇವರ್ ಬೇಕಂದ್ರೆ ಪುದೀನ ಹಾಕ್ತಾರೆ ಅಲ್ವಾ? ಈ ರೀತಿ ಚೆನ್ನಾಗಿ ಕುದ್ಮೇಲೆ ಅದಕ್ಕೆ ಹಾಲನ್ನ ಹಾಕ್ತಾರೆ. ಹಾಲಿನ ಹಾಕಿದ ನಂತರ ಏನ್ ಮಾಡ್ತೀವಿ? ಒಂದು ಸೋಸಣಿಗೆಯನ್ನ ತೆಗೆದುಕೊಂಡು ಆ ಒಂದು ಟೀಯನ್ನ ನಾವು ಚಹಾವನ್ನ ಫಿಲ್ಟರ್ ಮಾಡ್ಕೊಂತೀವಲ್ವಾ? ಸೊ ಇದು ಬೇರ್ಪಡಿಸುವಿಕೆಯ ಫಿಲ್ಟರ್ ಮಾಡ್ಲಿಕ್ಕೆ ಇರುವಂತಹ ಒಂದು ವಿಧಾನ. ಅದೇ ರೀತಿ ನಿಮ್ಮ ಮನೆಯಲ್ಲಿ ಜೋಳದ ಹಿಟ್ಟನ್ನ ತಂದಾಗ ಅಥವಾ ಅದನ್ನ ಜರಡಿ ಆಡ್ಸೋದು ಅಂತ ಕರಿತೀವಿ ನಾವು. ಜರಡಿಯನ್ನ ಚೆನ್ನಾಗಿ ಆಡ್ಸಿ ಅದರಲ್ಲಿ ಇರುವಂತಹ ಹೊಟ್ಟನ್ನ ತೆಗಿತಾರೆ. ಸೊ ಇಂತಹದ್ನೆಲ್ಲ ನೀವು ಸಾಮಾನ್ಯವಾಗಿ ನೋಡಿರ್ಬಹುದು. ಈ ಪಾಠದಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದೇ ರೀತಿ ಕಬೀರ್ ಅಂದ್ರೆ ಯಾರು? ನಮ್ ಕ್ಲಾಸ್ ನಲ್ಲಿ ಇರೋ ಒಬ್ಬ ಹುಡುಗ ಅಂತ ನೀವ್ ಹೇಳ್ಬಹುದು ಅಲ್ವಾ? ಕಬೀರ್ ಅಂತೆ ಆತ ಮಹಾ ಸಂತ, ಕಬೀರ್ ದಾಸ ಅಂತ ನಾವ್ ಅವ್ರನ್ನ ಕರಿತೀವಿ. ಕಬೀರ್ ದಾಸ್ ರವರು ಹೇಳ್ತಾರೆ, ಸಾಧು ಏಸಾ ಚಾಯೆ ಜೇಸಾ ಸೂಪ್ ಸುಭಾಯ್ ಸಾರ್ ಸಾರ್ ಕೋ ಗೈ ರಹೆ ತೋತಾ ದಡೆ ಉಡಾಯ್. ಏನ್ ಹಿಂಗಂದ್ರೆ, ತೂರುವಿಕೆಯು ಕಾಳುಗಳನ್ನ ಉಳಿಸಿಕೊಳ್ಳುವ ಹೋಗುವಾಗ ಹೊತ್ತು ಹಾರಿ ಹೋಗುವಂತೆ ಮಾಡುತ್ತೆ. ಹಾಗೆಯೇ ಋಷಿಗಳು ದುರ್ಗುಣಗಳನ್ನ ತ್ಯಜಿಸುವಾಗ ಸದ್ಗುಣಗಳನ್ನ ಉಳಿಸ್ಕೊಳ್ತಾರೆ. ಸೊ ಒಂದು ಕಾಳು ಸರಿಯಾಗಿದ್ಯಾ ಅಥವಾ ಟೊಳ್ಳಾಗಿದ್ಯಾ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಹಾಕಿ ಅದ್ರ ಮೇಲೆ ಕಾಳನ್ನ ಉದುರಿಸಿದಾಗ ಟೊಳ್ಳಾಗಿರೋ ಕಾಳುಗಳು ಮೇಲೆ ಹಾಗೆ ತೇಲುತ್ತೆ, ಗಟ್ಟಿಯಾಗಿರೋವು ಮುಳುಗುತ್ತೆ ಅಲ್ವಾ? ಸೊ ಅದೇ ರೀತಿ ನಮ್ಮಲ್ಲೂ ಕೂಡ ಈ ಒಂದು ಕೆಟ್ಟ ಗುಣಗಳೇನಿದೆ ಅದು ಗಾಳಿಯಲ್ಲಿ ತೂರಿ ಹೋಗ್ಬೇಕು, ಹೊಟ್ಟಿನಂತೆ ಹಾರಿ ಹೋಗ್ಬೇಕು. ನಾವು ಸದೃಢರಾಗಿ ನಿಲ್ಬೇಕು ಅನ್ನೋಂಥ ಮಾತನ್ನು ನಾವಿಲ್ಲಿ ತಿಳ್ಕೊಬಹುದು. ನಾವು ತೂರುವಿಕೆಯ ವಿಧಾನದ ಕುರಿತು ನಾನ್ ನಿಮ್ಗೆ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನ ತೋರಿಸ್ತೀನಿ. ನಿಮ್ಗೆ ಕ್ಲಾಸ್ ಅನ್ನ ಬಹಳಷ್ಟು ಆಸಕ್ತಿದಾಯಕವಾಗಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ವೇರಿಯಸ್ ಸಪರೇಷನ್ ಮೆಥಡ್ಸ್. ಮೊದಲನೇದು ಕೈಯಲ್ಲಿ ಆರಿಸೋದು. ಈಗ ಅಕ್ಕಿಯನ್ನ ಆರಿಸೋದು ನೋಡಿರಬಹುದು ಮನೆಯಲ್ಲಿ. ಅದ್ರಲ್ಲಿ ಹೊಟ್ಟು ಅಥವಾ ಬೇಡದಿರೋ ಕಲ್ಮಶದ ಅಂಶಗಳಿದ್ರೆ ಅದನ್ನ ಕೈಯಿಂದ ಹೊರ ಎಸಿತೀವಿ. ಸೊ ಕೈಯಿಂದ ಆರಿಸೋದಾಗಿರ್ಬಹುದು. ಏನಿದು? ಒಂದು ಕಲ್ಲಿನ ಮೇಲೆ ಭತ್ತವನ್ನ ಕುಟ್ಟಿ ತೆಗೆದು ಹೊಟ್ಟನ್ನ ಹಾರಿಸ್ತಾ ಗಟ್ಟಿಯಾಗಿರುವಂತಹ ಭತ್ತವನ್ನ ಕೆಳಗೆ ಬೀಳೋ ಹಾಗೆ ಮಾಡೋದು. ಈ ರೀತಿ ಥ್ರಾಶಿಂಗ್ ಅಂತಾರೆ ಇಂಗ್ಲಿಷ್ ನಲ್ಲಿ ಇದಕ್ಕೆ. ಮನೆಯಲ್ಲಿ ಸಾಮಾನ್ಯವಾಗಿ ಮಜ್ಜಿಗೆಯನ್ನ ಕಡಿಯೋದು ಅಥವಾ ಬೆಣ್ಣೆಯನ್ನ ತೆಗಿಯೋದು. ಬೆಣ್ಣೆನ ಹೇಗ್ ತೆಗಿತಾರೆ? ಹಾಲನ್ನ ಚೆನ್ನಾಗಿ ಕಡಿದು ಅದರಿಂದ ಬೆಣ್ಣೆಯನ್ನ ತೆಗಿತಾರೆ. ಅಥವಾ ಹಾಲಿನ ಕೆನೆನೆಲ್ಲ ಸಂಗ್ರಹಿಸಿ ಇಟ್ಟಿರೋದು
ಅದನ್ನ ಈ ರೀತಿ ಒಂದು ಕಡುಗೋಲಲ್ಲಿ ಚೆನ್ನಾಗಿ ಕಡ್ದು ಅದ್ರಲ್ಲಿ ಬೆಣ್ಣೆನ ತೆಗೆಯೋದು, ಬೆಣ್ಣೆನ ಕಾಯಿಸಿ ತುಪ್ಪವನ್ನ ಮಾಡೋದು ಅಲ್ವಾ? ಈ ರೀತಿಯಾಗಿ ಬೆಣ್ಣೆಯನ್ನ ತೆಗೆಯೋದು, ಇದನ್ನ ಈ ರೀತಿ ಹಸೆ ಹಾರ್ಸೋದು ಅಂತ ಕರೀತಾರೆ. ಬಡಗಿ ಬಡಗಿ ಏನ್ ಮಾಡ್ತಾ ಇದ್ದಾನೆ ಇಲ್ಲಿ? ಬಡಗಿ ಅಂದ್ರೆ ಕಾರ್ಪೆಂಟರ್ ಏನ್ ಮಾಡ್ತಿದ್ದಾನೆ ಮಕ್ಳೇ ಇಲ್ಲಿ? ಆತ ಮ್ಯಾಗ್ನೆಟ್ ಮೂಲಕ, ಮ್ಯಾಗ್ನೆಟ್ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ ನೀವು ಕ್ಲಾಸ್ ನಲ್ಲಿ, ನಿಮ್ಗೆ ಅಲ್ವಾ ಇದ್ದಿದ್ದು ಪಾಠ. ಮ್ಯಾಗ್ನೆಟ್ ಕನ್ನಡದಲ್ಲಿ ಏನಂತಾರೆ? ಆಯಸ್ಕಾಂತ. ಆಯಸ್ಕಾಂತದ ಮೂಲಕ ಬೇಡದೇ ಇರೋ ವಸ್ತುಗಳನ್ನ ಹೊರ ತೆಗಿತಾನೆ. ಯಾವ ರೀತಿ ಇದು ಕೆಲಸ ಮಾಡುತ್ತೆ ಮೇಡಮ್? ನೀವ್ ನೋಡ್ಬಹುದು, ಆಯಸ್ಕಾಂತದಿಂದ ಈಗ ಒಂದು ಮಿಶ್ರಣದಲ್ಲಿ ಕಬ್ಬಿಣದ ಅಂಶಗಳಿದ್ರೆ ಆ ಕಬ್ಬಿಣದ ಅಂಶಗಳನ್ನೆಲ್ಲ ತೆಗಿಲಿಕ್ಕೆ ಇದನ್ನ ಬಳಸ್ತಾರೆ. ಇದು ಕೂಡ ಬೇರ್ಪಡಿಸುವಿಕೆಯ ಒಂದು ವಿಧಾನ. ಅದೇ ರೀತಿ ಸಮುದ್ರದ ನೀರಿನಲ್ಲಿ ಉಪ್ಪಿನ ಅಂಶಗಳಿರುತ್ತೆ. ಸಮುದ್ರದ ನೀರು ಕುಡಿಲಿಕ್ಕೆ ಹೇಗಿರುತ್ತೆ? ಕುಡ್ದಿದ್ದೀರಾ ಸಮುದ್ರದ ನೀರನ್ನ? ಹ್ಯಾವ್ ಯು ಎವರ್ ಡ್ರಂಕ್ ಸೀ ವಾಟರ್? ಹೇಗಿರುತ್ತೆ? ಬಹಳ ಸಿಹಿಯಾಗಿರುತ್ತೆ ಅಲ್ವಾ? ಇಲ್ಲ ಮೇಡಮ್, ಹೇಗಿರುತ್ತೆ ಅದು ಸಮುದ್ರದ ನೀರು? ಉಪ್ಪುಪ್ಪಾಗಿರುತ್ತೆ, ಹೌದಾ? ಉಪ್ಪನ್ನ ಸಮುದ್ರದ ನೀರಿನಿಂದ ಬೇರ್ಪಡಿಸ್ತಾರೆ. ನಾವು, ನೀವು ಎಲ್ಲ ತಿನ್ನುವಂತಹ ಉಪ್ಪುಗಳು, ಕಲ್ಲುಪ್ಪಾಗಿರಬಹುದು, ಪುಡಿ ಉಪ್ಪಾಗಿರಬಹುದು, ಬರೋದೆಲ್ಲಿಂದ? ಶೆಟ್ರಂಗಡಿಯಿಂದ ಮೇಡಮ್. ಇಲ್ಲ. ಮತ್ತೆಲ್ಲಿಂದ? ಸೂಪರ್ ಮಾರ್ಕೆಟ್ ಇಂದ ಮೇಡಮ್. ಹೌದಾ? ಅದಕ್ ಬರೋದೆಲ್ಲಿಂದ? ಕಾರ್ಖಾನೆಗಳಲ್ಲಿ ತಯಾರಿಸ್ತಾರೆ. ಕಾರ್ಖಾನೆಗ್ ಬರೋದೆಲ್ಲಿಂದ? ಸಮುದ್ರದಿಂದ ಅಲ್ವಾ? ಸಮುದ್ರದ ಉಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ನೀವು ಪಾಠ ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಈ ಒಂದು ಪಾಠದಲ್ಲಿ ಕಲ್ತಿರೋದನ್ನ ನೆನಪಿಸ್ಕೊಬಹುದು, ಪುನರ್ಮನನ ಮಾಡ್ಕೋಬಹುದು. ನಾವು ಅಯೋಡಿನ್ ಯುಕ್ತ ಉಪ್ಪನ್ನ ಸೇವಿಸ್ಬೇಕು. ಅದು ನಮ್ಮ ಬುದ್ಧಿಶಕ್ತಿಯನ್ನ ಹೆಚ್ಚಿಸ್ಲಿಕ್ಕೆ, ನಮ್ಮ ಥೈರಾಕ್ಸಿನ್ ಅನ್ನುವಂತಹ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಎಲ್ಲಿಂದ? ಥೈರಾಯ್ಡ್ ಗ್ರಂಥಿಗಳಿಂದ. ಆ ಹಾರ್ಮೋನ್ ಅನ್ನು ಸರಿಯಾದ ರೀತಿಯಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಈ ಒಂದು ಉಪ್ಪಿನ ಅವಶ್ಯಕತೆ ಬಹಳ ಇರುತ್ತೆ. ಯಾಕಂದ್ರೆ ಉಪ್ಪಿನಲ್ಲಿ ಏನ್ ಅಂಶ ಇರುತ್ತೆ? ವೆರಿ ಗುಡ್, ಅಯೋಡಿನ್ ಅಂಶ ಇರುತ್ತೆ. ಹಾಗಂತ ಜಾಸ್ತಿ ಉಪ್ಪು ತಿನ್ಬೋದಾ? ಇಲ್ಲ. ಸರಿಯಾದ ಪ್ರಮಾಣದಲ್ಲಿ ಹಿತವಾಗಿ ಮಿತವಾಗಿ ತಿನ್ಬಹುದು. ಅದಕ್ಕೆ ಯಾವುದೇ ಅಡಿಗೆ ಕಾರ್ಯಕ್ರಮವನ್ನ ನೋಡಿದ್ರು ಕೂಡ ಪ್ರತಿಯೊಂದಕ್ಕೂ ಇಷ್ಟು ಮೆಷರ್ಮೆಂಟ್ ಅಂತ ಹೇಳ್ತಾರೆ. ಆದ್ರೆ ಉಪ್ಪು ರುಚಿಗೆ ತಕ್ಕಷ್ಟು ಅಂತ ಹೇಳ್ತಾರೆ. ಯಾಕಂದ್ರೆ ಒಬ್ಬೊಬ್ಬರ ಟೇಸ್ಟ್ ಒಂದೊಂದು ರೀತಿಯಾಗಿರುತ್ತೆ. ಇದು ಉಪ್ಪಿನ ಬಗ್ಗೆ. ಉಪ್ಪಿನ ಬಗ್ಗೆ ಮತ್ತಷ್ಟು ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ಬೇಕು, ಖಂಡಿತ ಇವತ್ತಿನ ಕ್ಲಾಸ್ ನಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಈ ಪಿಕ್ಚರ್ಸ್ ಗಳ ಮೂಲಕ ನಾವು ನಿಮ್ಗೆ ತಿಳಿ ಹೊರಟಂತಹ ವಿಷಯಗಳು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಒಮ್ಮೆ ನೋಡ್ಕೊಂತೀರಾ ಪಿಕ್ಚರ್ಸ್ ನ? ತೋರ್ಸ ನಿಮ್ಗೆ? ಓಕೆ, ಪ್ಲೀಸ್ ಹ್ಯಾವ್ ಅ ಲುಕ್ ಅಟ್ ಇಟ್. ಅಥವಾ ಇದು ಸ್ಲೈಡ್ ಶೋ ತರ ಮಾಡ್ಲಿ, ನಿಮ್ಗೆ ತೋರ್ಸ್ಲಿಕ್ಕೆ ಆಗುತ್ತಾ? ನಾನು ನೋಡ್ತೇನೆ ನೋಡಿ. ನೋಡ್ಬಹುದು ಈಗ ಪಿಕ್ಚರ್ಸ್ ಗಳನ್ನ ಕೈಯಿಂದ ಆರಿಸೋದು. ಈ ರೀತಿಯಾಗಿ ಬೇರ್ಪಡಿಸುವಿಕೆಯನ್ನ ಮಾಡುವಂತಹದ್ದು. ಗಾಳಿಯಲ್ಲಿ ತೂರೋದು, ಬೆಣ್ಣೆಯನ್ನ ಕಡಿಯೋದು ಅಥವಾ ಮಜ್ಜಿಗೆಯನ್ನ ಕಡಿಯೋದು. ಆಯಸ್ಕಾಂತದ ಬಳಕೆಯಿಂದ ಬೇರ್ಪಡಿಸುವಿಕೆಯನ್ನ ಮಾಡೋದು. ಮತ್ತೆ ಸಮುದ್ರದಿಂದ ಉಪ್ಪನ್ನ ಸಂಗ್ರಹಿಸಿ ಈ ರೀತಿ ಗುಡ್ಡೆ ಮಾಡಿ ಅದು ಚೆನ್ನಾಗಿ ಒಣಗ್ಲಿಕ್ಕೆ ಬಿಟ್ಟು ಆ ನಂತರ ಅದಕ್ಕೆ ಸ್ವಲ್ಪ ಪ್ರೊಸೆಸಿಂಗ್, ಸಂಸ್ಕರಣೆ ಅನ್ನೋದನ್ನ ಮಾಡ್ತಾರೆ. ಅದಾದ್ಮೇಲೆ ಕಾರ್ಖಾನೆಗಳಿಗೆ ತಲುಪಿಸಿ ಅಲ್ಲಿಂದ ನಿಮ್ಮ ಸೂಪರ್ ಮಾರ್ಕೆಟ್ಗೋ, ಶೆಟ್ರಂಗಡಿಗೋ ಆ ಅಥವಾ ರೇಷನ್ ಅಂಗಡಿಗೋ ಬಂದು ತಲುಪುತ್ತೆ. ಇದು ದೈನಂದಿನ ಜೀವನದಲ್ಲಿ ನಾವು ಬೇರ್ಪಡಿಸುವಿಕೆಯ ವಿಧಾನಗಳ ಬಗ್ಗೆ ತಿಳಿದಂತದ್ದಾಯ್ತು. ಮೇಡಮ್, ಇದರ ಬಗ್ಗೆ ಒಂದು ಸಂತುಲಿತವಾದಂತಹ ನೋಟ್ಸ್ ನಮ್ಗೆ ಸಿಗಬಹುದಾ? ಆ ನೋಟ್ಸ್ ನ ರೆಫರ್ ಮಾಡ್ಕೊಂಡ್ರೆ ನಾವು ಕಲೀಲಿಕ್ಕೆ ಈಸಿ ಆಗುತ್ತೆ ಅಂತ ನೀವು ಅನ್ಕೋಬಹುದು. ಖಂಡಿತ ನಿಮ್ಗೋಸ್ಕರ ನೋಟ್ಸ್ ಅನ್ನ ಸಹ ಪ್ರಿಪೇರ್ ಮಾಡಿದೀನಿ, ನೋಡ್ಬಹುದು ನೀವೀಗ. ಕಾಣಿಸ್ತಾ ಇದೆಯಾ ಎಲ್ಲರಿಗೂ?
ಓಕೆ, ಓದಿ ನೋಡೋಣ. ಒನ್ ಬೈ ಒನ್ ಗಿವ್ ಇಟ್ ಅ ಟ್ರೈ, ಓದಿ. ಏನಿದೆ ಇದ್ರಲ್ಲಿ? ದೈನಂದಿನ ಜೀವನದಲ್ಲಿ ವಿಭಜನೆ ಅಂದ್ರೆ ಸಪರೇಷನ್ ವಿಧಾನಗಳಿದೆ. ಕೈಯಿಂದ ಆಯ್ದುಕೊಳ್ಳೋದು, ಜರಡಿ ಹಿಡಿಯೋದು, ಗಾಳಿಯಿಂದ ಬೇರ್ಪಡಿಸೋದು ಚಿತ್ರದಲ್ಲಿ ನೋಡಿದ್ರಲ್ಲ, ವಿನ್ನೋವಿಂಗ್ ಅಂತ ಕರಿತೀವಿ. ಆವಿ ಉತ್ಪನ್ನ, ಆಕ್ಚುಲಿ ಇದು ಆವಿ ಉತ್ಖನನ, ಇವಾಪರೇಷನ್, ಉಪ್ಪನ್ನ ನಾವು ಇವಾಪರೇಟ್ ಮಾಡ್ತೀವಲ್ವಾ. ನೆಲೆಗೊಳಿಸುವಿಕೆ, ಸೆಡಿಮೆಂಟೇಶನ್, ಮತ್ತು ಶೋಧನ, ಫಿಲ್ಟ್ರೇಷನ್, ಚಹಾವನ್ನ ಶೋಧಿಸಿ ಕುಡಿತೀವಿ. ಈಗ ಬೆಲ್ಲವನ್ನ ತಂದ್ರು ಕೂಡ ಸಾಮಾನ್ಯವಾಗಿ ಮನೇಲಿ ಹಾಗೆ ಬಳಸೋದಿಲ್ಲ. ಅದ್ರಲ್ಲಿ ಏನಾದ್ರೂ ಕೆಮಿಕಲ್ಸ್ ಇರಬಹುದು, ರಾಸಾಯನಿಕ ಅಂಶಗಳಿರಬಹುದು ಅಂತ ಬೆಲ್ಲನ ಚೆನ್ನಾಗಿ ಕುದಿಸ್ಬಿಟ್ಟು ನಂತರ ಶೋಧಿಸಿ ತೆಗಿತಾರೆ, ಫಿಲ್ಟ್ರೇಷನ್ ಮಾಡ್ತಾರೆ ಅಲ್ವಾ. ಆದ್ರಿಂದ ಇದು ಒಂದೊಂದೇ ನೋಡ್ತಾ ಹೋಗೋಣ. ಕೈಯಿಂದ ಆಯ್ದುಕೊಳ್ಳೋದು ಅಥವಾ ಹ್ಯಾಂಡ್ ಪಿಕ್ಕಿಂಗ್. ಇದು ದೊಡ್ಡ ಕಲ್ಲುಗಳು ಅಥವಾ ಕಸವನ್ನ ಅಕ್ಕಿ ಅಥವಾ ಧಾನ್ಯಗಳಿಂದ ಹಸ್ತಚಾಲಿತವಾಗಿ ತೆಗೆದು ಹಾಕೋದು. ಬೈ ಹ್ಯಾಂಡ್ ನಾವ್ ಅದನ್ನ ಪಿಕ್ ಮಾಡ್ತಾ ಹೋಗ್ತೀವಿ, ಅದಕ್ಕೆ ಹ್ಯಾಂಡ್ ಪಿಕ್ಕಿಂಗ್ ಅಥವಾ ಕೈಯಿಂದ ಆಯ್ದುಕೊಳ್ಳೋದು ಅಂತ ಕರಿತೀವಿ. ನೀವ್ ಬೇಕಂದ್ರೆ ಇದನ್ನ ನೋಟ್ ಮಾಡ್ಕೊಬಹುದು. ಎಷ್ಟು 10 ಸೆಕೆಂಡ್ ಟೈಮ್ ಕೊಡ್ಲಾ? ಓಕೆ, ಬಹಳ ಕಮ್ಮಿ ಆಯ್ತಾ? 5 ಸೆಕೆಂಡ್. ಓಕೆ, 2 ಸೇರಿ 15 ಸೆಕೆಂಡ್ ಕೊಡ್ಲಾ? ಪ್ಲೀಸ್ ನೋಟ್ ಡೌನ್. ದೊಡ್ಡ ಕಲ್ಲುಗಳು ಅಥವಾ ಕಸವನ್ನ ಅಕ್ಕಿ ಅಥವಾ ಧಾನ್ಯಗಳಿಂದ ಹಸ್ತಚಾಲಿತವಾಗಿ ತೆಗೆದು ಹಾಕೋದಕ್ಕೆ ಕೈಯಿಂದ ಆಯ್ದುಕೊಳ್ಳೋದು ಅಥವಾ ಹ್ಯಾಂಡ್ ಪಿಕ್ಕಿಂಗ್ ಅಂತ ಕರಿತೀವಿ. ನೋಟ್ ಮಾಡ್ಕೊಂಡ್ರಾ? ಕೈಯಿಂದ ಆಯ್ದುಕೊಳ್ಳೋದು ಅಂದ್ರೆ ದೊಡ್ಡ ಕಲ್ಲುಗಳು ಅಥವಾ ಕಸವನ್ನು ಅಕ್ಕಿ ಅಥವಾ ಧಾನ್ಯಗಳಿಂದ ಅಕ್ಕಿ ಅಥವಾ ಧಾನ್ಯಗಳಿಂದ ಹಸ್ತಚಾಲಿತವಾಗಿ ಹಸ್ತಚಾಲಿತವಾಗಿ ತೆಗೆದುಹಾಕುವುದು. ನೋಟ್ ಮಾಡ್ಕೊಂಡ್ರಾ? ಇದಕ್ಕೆ ಉದಾಹರಣೆ ಇದೆ, ಕಾಣಿಸ್ತಾ ಇದೆಯಾ ಮಕ್ಳೇ? ನೀವು ಅಕ್ಕಿಯಿಂದ ಕಲ್ಲುಗಳನ್ನ ಆರಿಸೋದು ಒಂದು ಉದಾಹರಣೆ ಅಥವಾ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್, ಜರಡಿ ಹಿಡಿಯೋದು ಅಥವಾ ಸೈವಿಂಗ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ನಲ್ಲಿ. ಇದ್ರ ಬಗ್ಗೆ ವಿವರಣೆ: ವಿಭಿನ್ನ ಗಾತ್ರದ, ನೋಟ್ ಮಾಡ್ಕೊಂತ ಇದೀರಲ್ಲ ಎಲ್ಲ, ವಿಭಿನ್ನ ಗಾತ್ರದ ಕಣಗಳನ್ನು ಬೇರ್ಪಡಿಸಲು ಜರಡಿಯನ್ನು ಬಳಸಲಾಗುತ್ತದೆ. ವಿವಿಧ ಗಾತ್ರದ ಕಣಗಳನ್ನು ಬೇರ್ಪಡಿಸಲು ಜರಡಿಯನ್ನು ಬಳಸಲಾಗುತ್ತೆ. ಓಕೆ, ಉದಾಹರಣೆಗೆ ಹಿಟ್ಟನ್ನು ಜರಡಿ ಹಿಡಿದು ದೊಡ್ಡ ಕಣಗಳು ಮತ್ತು ಹುಡಿಯನ್ನ ಬೇರ್ಪಡಿಸುವುದು. ಹಿಟ್ಟನ್ನ ಜರಡಿ ಹಿಡಿದು ದೊಡ್ಡ ಕಣಗಳು ಮತ್ತು ಹುಡಿಯನ್ನು ಬೇರ್ಪಡಿಸುವುದು. ಕಾಣಿಸ್ತಾ ಇದೆಯಾ? ಪ್ಲೀಸ್ ನೋಟ್ ಡೌನ್. ವಿಭಿನ್ನ ಗಾತ್ರದ ಕಣಗಳನ್ನು ಬೇರ್ಪಡಿಸಲು ಜರಡಿಯನ್ನ ಬಳಸುವುದು.
ಪ್ಲೀಸ್ ನೋಟ್ ಡೌನ್, ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರ ಮಕ್ಳೇ? ನೆಕ್ಸ್ಟ್, ಗಾಳಿಯಿಂದ ಬೇರ್ಪಡಿಸುವುದು ಅಥವಾ ವಿನ್ನೋವಿಂಗ್. ನೋಟ್ ಮಾಡ್ಕೊಂಡಿದ್ದೀರಲ್ಲ? ಹ್ಯಾವ್ ಯು ಆಲ್ ನೋಟೆಡ್ ದಿಸ್ ಡೌನ್? ಜರಡಿ ಹಿಡಿಯೋದು ಅಂದ್ರೆ ವಿಭಿನ್ನ ಗಾತ್ರದ ಕಣಗಳನ್ನು ಬೇರ್ಪಡಿಸಲು ಜರಡಿಯನ್ನು ಬಳಸುವುದು. ವಿಭಿನ್ನ ಗಾತ್ರದ ಕಣಗಳನ್ನು ಬೇರ್ಪಡಿಸಲು ಜರಡಿಯನ್ನು ಬಳಸುವುದು. ಉದಾಹರಣೆಗೆ, ಹಿಟ್ಟನ್ನು ಜರಡಿ ಹಿಡಿದು ದೊಡ್ಡ ಕಣಗಳು ಮತ್ತು ಹುಡಿಯನ್ನ ಬೇರ್ಪಡಿಸುವುದು. ನೆಕ್ಸ್ಟ್, ಗಾಳಿಯಿಂದ ಬೇರ್ಪಡಿಸುವುದು, ಅದನ್ನ ಇಂಗ್ಲಿಷ್ ನಲ್ಲಿ ವಿನ್ನೋವಿಂಗ್. ಇಂಗ್ಲಿಷ್ ನಲ್ಲೂ ಬರ್ಕೊಳ್ಬೇಕಾ ಮೇಡಮ್? ಖಂಡಿತ ಬರ್ಕೊಬೇಕು ಮಕ್ಳೇ. ಹೊಸ ಪದಗಳನ್ನ ಕಲಿತಾ ಹೋಗ್ತೀರಾ. ಪ್ಲೀಸ್ ನೋಟ್ ಇಟ್ ಡೌನ್. ಗಾಳಿಯ ಶಕ್ತಿಯನ್ನ ಬಳಸಿ, ಗಾಳಿಯ ಶಕ್ತಿಯನ್ನು ಬಳಸಿ ಹಗುರವಾದ ಹೊಟ್ಟುಗಳನ್ನು, ಹಗುರವಾದ ಹೊಟ್ಟುಗಳನ್ನು ಹೆಚ್ಚು ಭಾರವಾದ ಧಾನ್ಯಗಳಿಂದ ಬೇರ್ಪಡಿಸುವುದು. ಗಾಳಿಯ ಶಕ್ತಿಯನ್ನು ಬಳಸಿ ಹಗುರವಾದ ಹೊಟ್ಟುಗಳನ್ನು ಹೆಚ್ಚು ಭಾರವಾದ ಧಾನ್ಯಗಳಿಂದ ಬೇರ್ಪಡಿಸುವುದು. ಪ್ಲೀಸ್ ನೋಟ್ ಡೌನ್. ನೋಟ್ ಮಾಡ್ಕೊಂಡ್ರ ಮಕ್ಳೇ? ಹ್ಯಾವ್ ಯು ಆಲ್ ನೋಟೆಡ್ ದಿಸ್ ಡೌನ್? ನೆಕ್ಸ್ಟ್, ಇದಕ್ಕೆ ಉದಾಹರಣೆ ವಿನ್ನೋಯಿಂಗ್ಗೆ. ರೈತರು ಧಾನ್ಯದ ಹೊಟ್ಟುಗಳನ್ನು ಬೇರ್ಪಡಿಸಲು ಇದನ್ನ ಬಳಸ್ತಾರೆ. ರೈತರು ಧಾನ್ಯದ ಹೊಟ್ಟುಗಳನ್ನು ಬೇರ್ಪಡಿಸಲು ಇದನ್ನು ಬಳಸುತ್ತಾರೆ.
ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್, ಆವಿ ಉತ್ಪನ್ನ, ಇವಾಪರೇಷನ್, ಆವಿಯಿಂದ ಆವೀಕರಣ ಆಗೋದು. ನೀರನ್ನು ಕರಗಿಸಿದ ಘನವಸ್ತುಗಳಿಂದ ಪ್ರತ್ಯೇಕಿಸಲು ಬಿಸಿ ಮಾಡುವ ಮೂಲಕ ನೀರನ್ನು ಆವಿಯಾಗಿ ಪರಿವರ್ತಿಸುವುದು. ಸೊ ಆವಿಯಾಗಿ ಅದು ಪರಿವರ್ತನೆ ಆದಾಗ ಘನವಸ್ತು ನಮ್ಗೆ ಸಿಗುತ್ತೆ. ಉದಾಹರಣೆಗೆ, ಸಮುದ್ರದ ನೀರಿನಿಂದ ಉಪ್ಪನ್ನು ಪಡೆಯಲು ಆವಿ ಉತ್ಪನ್ನ ವಿಧಾನವನ್ನು ಬಳಸಲಾಗುತ್ತದೆ. ಸೊ ಆವಿ ಉತ್ಪನ್ನ ಅಂದ್ರೆ ನೀರನ್ನ ಕರಗಿಸಿದ ಘನವಸ್ತು, ಸಾಲಿಡ್ ನಿಂದ ಸಪರೇಟ್ ಮಾಡ್ಲಿಕ್ಕೆ ಇದನ್ನ ನಾವು ಬಳಸ್ತೀವಿ. ಪ್ಲೀಸ್ ಟೇಕ್ ಅ ನೋಟ್ ಆಫ್ ಇಟ್. ಆವಿ ಉತ್ಪನ್ನ ಇವಾಪರೇಷನ್ ಅದರ ವಿವರಣೆ ಈ ರೀತಿಯಾಗಿ ಇದೆ. ಆಯ್ತಾ ಮಕ್ಳೇ? ನೆಕ್ಸ್ಟ್, ನೆಲಗೊಳಿಸುವಿಕೆ ಮತ್ತು ತಳ ತೆಗೆಯುವಿಕೆ. ಇದನ್ನ ಸೆಡಿಮೆಂಟೇಶನ್ ಮತ್ತೆ ಡೆಕೆಂಟೇಶನ್ ಅಂತ ಕರಿತೀವಿ. ಇದು ನಿಮ್ಮ ಸಿಲೆಬಸ್ ನಲ್ಲಿ ಇಲ್ಲ, ಆದ್ರೂ ಕೂಡ ನಾನು ಇದನ್ನ ನೋಟ್ ಮಾಡ್ಕೊಳ್ಳಿ ಅಂತ ನಿಮ್ಗೆ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇನ್ ಮುಂದೆ ನೀವು ಹೈಯರ್ ಕ್ಲಾಸಸ್ಗೆ, ಹೈಸ್ಕೂಲ್ಗೆಲ್ಲ ಹೋದಾಗ ನಿಮ್ಗೆ ಅರ್ಥ ಆಗಬಹುದು. ಓಕೆ, ಆಸ್ ಅನ್ ಎಕ್ಸ್ಟ್ರಾ ಪೀಸ್ ಆಫ್ ನಾಲೆಜ್ ಪ್ಲೀಸ್ ಟೇಕ್ ಅ ನೋಟ್ ಆಫ್ ದಿಸ್. ಏನಾಗುತ್ತೆ ಇಲ್ಲಿ, ಕರಗದ ಘನವಸ್ತುಗಳೇನಿರುತ್ತೆ, ಸಾಲಿಡ್ಗಳೇನಿರುತ್ತೆ, ಆ ಕರಗದ ಘನವಸ್ತುಗಳನ್ನ ಕೆಳಗೆ ನೆಲಗೊಳಗಲು ಬಿಟ್ಟು ನಂತರ ಮೇಲಿನ ಸ್ಪಷ್ಟವಾದ ದ್ರವವನ್ನ ನಿಧಾನವಾಗಿ ಇನ್ನೊಂದು ಪಾತ್ರೆಗೆ ವರ್ಗಾಯಿಸುವುದು. ಕರಗದ ಘನವಸ್ತುಗಳನ್ನು ಕೆಳಗೆ ನೆಲೆಗೊಳ್ಳಲು ಬಿಟ್ಟು, ಅದನ್ನ ಕೆಳಗಡೆ ಇಡ್ಲಿಕ್ಕೆ ಬಿಟ್ಟು ನಂತರ ಮೇಲಿನ ಸ್ಪಷ್ಟವಾದ ದ್ರವ ಏನಿದೆ ಅದನ್ನ ನಿಧಾನವಾಗಿ ಇನ್ನೊಂದು ಪಾತ್ರೆಗೆ ವರ್ಗಾಯಿಸುವುದು. ಉದಾಹರಣೆಗೆ, ಮಣ್ಣನ್ನು ನೀರಿನಿಂದ ಬೇರ್ಪಡಿಸುವುದು ಒಂದು ಉದಾಹರಣೆ, ಸೆಡಿಮೆಂಟೇಶನ್. ಓಕೆ, ನೋಟ್ ಮಾಡ್ಕೊಂಡ್ರಾ? ಆಯ್ತಾ? ನೋಟ್ ಮಾಡ್ಕೊಂಡ್ರಾ?
ಇನ್ನೊಮ್ಮೆ ಹೇಳ್ತೀನಿ. ಕರಗದ ಘನವಸ್ತುಗಳನ್ನು ಕೆಳಗೆ ನೆಲೆಗೊಳ್ಳಲು ಬಿಟ್ಟು ನಂತರ ಮೇಲಿನ ಸ್ಪಷ್ಟವಾದ ದ್ರವವನ್ನು ನಿಧಾನವಾಗಿ ಇನ್ನೊಂದು ಪಾತ್ರೆಗೆ ವರ್ಗಾಯಿಸುವುದು. ಈ ಒಂದು ಪ್ರಕ್ರಿಯೆಗೆ ನಾವು ಏನಂತೀವಿ? ನೆಲೆಗೊಳಿಸುವಿಕೆ ಮತ್ತು ಸ್ಥಳ ತೆಗೆಯುವಿಕೆ ಅಂತ ಕರಿತೀವಿ. ನೋಟ್ ಮಾಡ್ಕೊಂಡ್ರಾ? ನೆಕ್ಸ್ಟ್ ಲಾಸ್ಟ್ ಶೋಧನ ಅಥವಾ ಫಿಲ್ಟ್ರೇಷನ್. ಶೋಧನೆ ಅಂತಾದ್ರೂ ಬರ್ಕೊಬಹುದು, ಶೋಧನ ಅಂತಾದ್ರೂ ಬರ್ಕೊಬಹುದು. ಫಿಲ್ಟ್ರೇಷನ್ ಏನು? ಶೋಧನ ಅಂದ್ರೆ ಕರಗದ ಘನ ವಸ್ತುಗಳನ್ನು ದ್ರವದಿಂದ ಬೇರ್ಪಡಿಸುವಿಕೆ. ಫಿಲ್ಟರ್ ಪೇಪರ್ ನಂತಹ ಶೋಧಕವನ್ನ ಬಳಸೋದು ಕರಗದ ಘನ ವಸ್ತುಗಳನ್ನು ದ್ರವದಿಂದ ಬೇರ್ಪಡನೆ ಮಾಡ್ಲಿಕ್ಕೆ. ಸೊ ಅದನ್ನ ಫಿಲ್ಟರ್ ಪೇಪರ್ ಅಥವಾ ಸೋಸಣಿಗೆ ಇಂಥದ್ರಿಂದ ಶೋಧನೆಯನ್ನ ಮಾಡಬಹುದು. ಆಯ್ತಾ ಮಕ್ಳೇ? ನೋಟ್ ಮಾಡ್ಕೊಂಡಿದ್ದು ಇದಕ್ಕೊಂದು ಉದಾಹರಣೆ ಇದೆ. ನೋಟ್ ಮಾಡ್ಕೊಂಡ್ರ? ಇನ್ನೊಮ್ಮೆ ತೋರ್ಸ್ಲಾ? ಕರಗದ ಘನ ವಸ್ತುಗಳನ್ನು ದ್ರವದಿಂದ ಬೇರ್ಪಡಿಸಲು ಫಿಲ್ಟರ್ ಪೇಪರ್ ನಂತಹ ಶೋಧಕವನ್ನು ಬಳಸುವುದು. ಇದಕ್ಕೆ ಉದಾಹರಣೆ ಚಹದಿಂದ ಚಹ ಎಲೆಗಳನ್ನು ಬೇರ್ಪಡಿಸುವುದು. ಇದು ನೆಲೆಗೊಳಿಸುವಿಕೆಗಿಂತ ಹೆಚ್ಚು ಪರಿಣಾಮಕಾರಿ ವಿಧಾನವಾಗಿದೆ.
ನೋಟ್ ಆಯ್ತಾ? ಚಹದಿಂದ ಚಹಾ ಎಲೆಗಳನ್ನ ಬೇರ್ಪಡಿಸುವುದು ಇದು ನೆಲೆಗೊಳಿಸುವುದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾದಂತಹ ವಿಧಾನವಾಗಿದೆ. ಓಕೆ. ಇನ್ನೊಮ್ಮೆ ಯಾರಾದ್ರೂ ನೋಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅವ್ರಿಗೊಂದ್ಸಲ ಓದ್ ಹೇಳ್ಬಿಡ್ತೀನಿ. ಸೊ ನೋಟ್ ಮಾಡ್ಕೊಂಡಿಲ್ಲ ಮೇಡಮ್, ಇನ್ನೊಂದ್ ಸ್ವಲ್ಪ ನಿಧಾನವಾಗಿ ಸ್ಕ್ರಾಲ್ ಮಾಡ್ಬೇಕಿತ್ತು ಅಂತ ಅನ್ನೋರು ದಯವಿಟ್ಟು ಈ ವಿಡಿಯೋಸ್ಗಳು ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ ಲಭ್ಯವಾಗಿರುತ್ತೆ. ಅದಕ್ಕೆ ಲಾಗಿನ್ ಆಗಿ ವಿಡಿಯೋಸ್ಗಳನ್ನ ರೆಫರ್ ಮಾಡಬಹುದು. ಅರ್ಥ ಆಯ್ತಾ? ಸೊ ಇನ್ನೊಮ್ಮೆ ಹೇಳ್ತೀನಿ. ದೈನಂದಿನ ಜೀವನದಲ್ಲಿ ವಿಭಜನೆ ಅಂದ್ರೆ ಸಪರೇಷನ್ ವಿಧಾನಗಳು: ಕೈಯಿಂದ ಆಯ್ದುಕೊಳ್ಳೋದು, ಜರಡಿ ಹಿಡಿಯುವುದು, ಗಾಳಿಯಿಂದ ಬೇರ್ಪಡಿಸುವುದು, ಆವಿ ಉತ್ಪನ್ನ, ನೆಲಗೊಳಿಸುವಿಕೆ ಮತ್ತು ಶೋಧನ ಇತ್ಯಾದಿಗಳನ್ನ ಒಳಗೊಂಡಿರುತ್ತೆ. ದೊಡ್ಡ ಕಲ್ಲುಗಳು ಅಥವಾ ಕಸವನ್ನು ಅಕ್ಕಿ ಅಥವಾ ಧಾನ್ಯಗಳಿಂದ ಹಸ್ತಚಾಲಿತವಾಗಿ ಬೈ ಯೂಸಿಂಗ್ ಹ್ಯಾಂಡ್ ತೆಗೆದು ಹಾಕ್ಲಿಕ್ಕೆ ಕೈಯಿಂದ ಆಯ್ದುಕೊಳ್ಳೋದು ಅಥವಾ ಹ್ಯಾಂಡ್ ಪಿಕ್ಕಿಂಗ್ ಅಂತ ಕರಿತೀವಿ. ಉದಾಹರಣೆಗೆ ಅಕ್ಕಿಯಿಂದ ಕಲ್ಲುಗಳನ್ನ ಆರಿಸೋದು ಇರಬಹುದು. ನೆಕ್ಸ್ಟ್, ವಿಭಿನ್ನ ಗಾತ್ರದ ಕಣಗಳನ್ನು ಬೇರ್ಪಡಿಸಲು ಜರಡಿಯನ್ನ ಬಳಸೋದಕ್ಕೆ ಜರಡಿ ಹಿಡಿಯೋದು ಅಥವಾ ಸೈವಿಂಗ್ ಅಂತ ಕರಿತೀವಿ. ಉದಾಹರಣೆಗೆ ಹಿಟ್ಟನ್ನ ಜರಡಿ ಹಿಡಿದು ದೊಡ್ಡ ಕಣಗಳು ಮತ್ತು ಹುಡಿಯನ್ನ ಬೇರ್ಪಡಿಸುವುದು. ನೆಕ್ಸ್ಟ್, ಗಾಳಿಯ ಶಕ್ತಿಯನ್ನ ಬಳಸಿ ಹಗುರವಾದ ಹೊಟ್ಟುಗಳನ್ನು ಹೆಚ್ಚು ಭಾರವಾದ ಧಾನ್ಯಗಳಿಂದ ಬೇರ್ಪಡಿಸುವುದು. ಇದಕ್ಕೆ ವಿನ್ನೋವಿಂಗ್ ಅಥವಾ ಗಾಳಿಯಿಂದ ಬೇರ್ಪಡಿಸುವ ವಿಧಾನ ಅಂತ ಕರಿತೀವಿ. ಉದಾಹರಣೆಗೆ ರೈತರು ಧಾನ್ಯದ ಹೊಟ್ಟುಗಳನ್ನು ಬೇರ್ಪಡಿಸಲು ಇದನ್ನ ಬಳಸ್ತಾರೆ. ನೆಕ್ಸ್ಟ್, ನೀರನ್ನು ಕರಗಿದ ಘನವಸ್ತುಗಳಿಂದ ಪ್ರತ್ಯೇಕಿಸಲು ಬಿಸಿ ಮಾಡುವ ಮೂಲಕ ನೀರನ್ನ ಆವಿಯಾಗಿ ಪರಿವರ್ತಿಸೋದು. ಇದಕ್ಕೆ ಇವಾಪರೇಷನ್ ಅಥವಾ ಆವಿ ಉತ್ಪನ್ನ ಅಂತ ಕರೀತಾರೆ. ಉದಾಹರಣೆಗೆ ಸಮುದ್ರದ ನೀರಿನಿಂದ ಉಪ್ಪನ್ನ ಪಡೆಯಲು ಆವಿ ಉತ್ಪನ್ನ ವಿಧಾನವನ್ನ ನಾವು ಬಳಸಲಾಗುತ್ತೆ. ನೆಕ್ಸ್ಟ್, ಕರಗದ ಘನವಸ್ತುಗಳನ್ನ ಕೆಳಗೆ ನೆಲಗೊಳ್ಳಲು ಬಿಟ್ಟು ನಂತರ ಮೇಲಿನ ಸ್ಪಷ್ಟವಾದ ದ್ರವವನ್ನು ನಿಧಾನವಾಗಿ ಇನ್ನೊಂದು ಪಾತ್ರೆಗೆ ವರ್ಗಾಯಿಸುವುದಕ್ಕೆ ನೆಲಗೊಳಿಸುವಿಕೆ ಮತ್ತು ತಳ ತೆಗೆಯುವಿಕೆ ಅಥವಾ ಸೆಡಿಮೆಂಟೇಶನ್ ಅಂಡ್ ಡಿಕೆಂಟೇಶನ್ ಅಂತ ಕರಿತೀವಿ. ಮಣ್ಣನ್ನು ನೀರಿನಿಂದ ಬೇರ್ಪಡಿಸುವುದು. ನೆಕ್ಸ್ಟ್, ಕೊನೆಯದಾಗಿ ಶೋಧನ. ಕರಗದ ಘನವಸ್ತುಗಳನ್ನ ದ್ರವದಿಂದ ಬೇರ್ಪಡಿಸಲು ಫಿಲ್ಟರ್ ಪೇಪರ್ನಂತಹ ಶೋಧಕವನ್ನ ಬಳಸೋದಕ್ಕೆ ನಾವು ಶೋಧನ ಅಥವಾ ಫಿಲ್ಟ್ರೇಷನ್ ಅಂತ ಕರಿತೀವಿ. ಉದಾಹರಣೆಗೆ ಚಹದಿಂದ ಚಹದ ಎಲೆಗಳನ್ನ ಬೇರ್ಪಡಿಸುವುದು. ಇದು ಸೆಡಿಮೆಂಟೇಶನ್ ಅಂದ್ರೆ ನೆಲಗೊಳಿಸುವಿಕೆಗಿಂತ ಹೆಚ್ಚು ಪರಿಣಾಮಕಾರಿಯಾದಂತಹ ವಿಧಾನವಾಗಿರುತ್ತೆ. ತಿಳಿತಾ? ಇದನ್ನೆಲ್ಲ ನೀವು ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಪಾಠದಲ್ಲಿ ನಾನು ಕೈಯಿಂದ ಆರಿಸೋದು, ಬಡಿಯೋದು, ಬಡಿಯುವಿಕೆ ಮಾಡುವಂತಹದ್ದು, ಒಕ್ಕಣೆ ಮಾಡುವಂತಹದ್ದು, ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಈಗ ಕೆಲವೊಂದು ಗಳನ್ನ ನೀವು ಸಹ ಮಾಡ್ಬೇಕಾಗುತ್ತೆ, ಚಟುವಟಿಕೆಗಳನ್ನ ಮಾಡ್ಬೇಕಾಗುತ್ತೆ. ಸೊ ಏನು ಆ ಚಟುವಟಿಕೆ ಅಂತ ಹೇಳಿದ್ರೆ, ನಾನು ಮತ್ತೊಮ್ಮೆ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಏನಿದು ಉಪ್ಪು ನೀರು ಅಥವಾ ಉಪ್ಪು ದ್ರಾವಣ ಏನಿದೆ ಅದು. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಒಂದು ಆಕ್ಟಿವಿಟಿಯನ್ನ ಮಾಡ್ಬೇಕಾಗುತ್ತೆ. ಒಂದು ಬಟ್ಟಲು ಅಥವಾ ಯಾವುದೇ ಪಾತ್ರೆ ಅಥವಾ ಲೋಟ ತೆಗೆದುಕೊಂಡು ಅದನ್ನ ಅರ್ಧದಷ್ಟು ನೀರಿನಿಂದ ತುಂಬಿಸಿ. ಹಾಫ್ ಆಫ್ ಇಟ್ ಯು ನೀಡ್ ಟು ಫಿಲ್ ಇಟ್ ವಿತ್ ವಾಟರ್. ಇದಕ್ಕೆ 2-3 ಟೀ ಚಮಚದಷ್ಟು ಉಪ್ಪನ್ನ ಸೇರಿಸಿ ಮತ್ತು ಉಪ್ಪು ವಿಲೀನವಾಗುವ ಡಿಸಾಲ್ವ್ ಆಗುವ ತನಕ ಕಲಕಿ ದ್ರಾವಣವನ್ನ ತಯಾರಿಸಿ. ಕಪ್ಪು ಅಥವಾ ಗಾಢ ಬಣ್ಣದ ದಪ್ಪ ಕಾಗದದ ಸಣ್ಣ ಚೂರೊಂದನ್ನ ತೆಗೆದುಕೊಂಡು ಅದರ ಮೇಲೆ ಉಪ್ಪಿನ ದ್ರಾವಣದ ಕೆಲವು ಹನಿಗಳನ್ನ ಹರಡಿ. ದಪ್ಪ ಕಾಗದ ಇರ್ಬೇಕು, ಫ್ಲಾಟ್ ಇರ್ಬೇಕು. ಈ ಉಪ್ಪಿನ ದ್ರಾವಣದಿಂದ ನಿಮ್ಗೆ ಇಷ್ಟವಾದ ಯಾವುದೇ ಚಿತ್ರವನ್ನ ಸಹ ನೀವು ರಚಿಸಬಹುದು. ಇದೊಂದು ರೀತಿಯಾದಂತಹ ಕ್ರಿಯೇಟಿವ್ ಆರ್ಟ್ ಅನ್ನ ಸಹ ನೀವು ಇದರಿಂದ ಮಾಡ್ತಾ ಹೋಗಬಹುದು. ಕಾಣಿಸ್ತಾ ಇದ್ಯಾ?
ಯಾವ ರೀತಿ ನೋಡಿ, ಇದನ್ನ ಒಂದು ದಪ್ಪ ಪೇಪರ್ ಒಳಗ್ ಹಾಕ್ದಾಗ ಈ ರೀತಿ ಕ್ರಿಸ್ಟಲೈಸೇಷನ್ ಆಗ್ತಾ ಬರುತ್ತೆ. ಇದರಿಂದ ನೀವು ಯಾವುದೇ ತರನಾದಂತಹ ಚಿತ್ರಗಳನ್ನ, ರೇಖೆಗಳನ್ನ, ಡಿಸೈನ್‌ಗಳನ್ನ ಮಾಡ್ತಾ ಹೋಗಬಹುದು. ನಿಮ್ಮ ಒಂದು ಸೃಜನಶೀಲತೆಯನ್ನ ಬಳಸ್ಕೊಂಡು ಈ ರೀತಿಯಾದಂತಹ ಡಿಸೈನ್‌ಗಳನ್ನ ಪ್ರೆಸೆಂಟ್ ಮಾಡ್ತಾ ಹೋಗಬಹುದು. ಈ ತರ ಡಿಸೈನ್ಸ್‌ಗಳನ್ನ ನೀವು ಮಾಡ್ತಾ ಹೋಗಬಹುದು ಅದ್ರಿಂದ. ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ? ಸೊ ಇಲ್ಲಿರುವಂತ ನೀರು ಎಲ್ಲಿ ಕಣ್ಮರೆ ಆಯ್ತು ಅಂತ ನಿಮ್ಗೆ ಅನ್ಸುತ್ತೆ ಅಲ್ವಾ? ಹೋದ್ ಕ್ಲಾಸ್‌ನಲ್ಲಿ ನಾವು ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಅನ್ನುವಂಥ ಪಾಠವನ್ನ ನೆನಪಿಸ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ ಪೇಪರ್ ಮೇಲೆ ನಾವು ಹರಡುವಂತಹ ಉಪ್ಪು ಏನಿರುತ್ತೆ, ಒಂದು ಪೇಪರ್ ಮೇಲೆ ನಾವು ಹರಡಿರುವಂತಹ ಉಪ್ಪು, ಅದ್ರಲ್ಲಿರುವಂತಹ ನೀರಿನ ಅಂಶ ಸಂಪೂರ್ಣವಾಗಿ ಆವಿಯಾಗಿ ಆ ಕ್ರಿಸ್ಟಲ್ ನಂತಹ ಉಪ್ಪುಗಳು ನಮ್ಗೆ ಕಾಣ್ಲಿಕ್ಕೆ ಸಿಗುತ್ತೆ. ಅದನ್ನ ಸ್ಪರ್ಶದಲ್ಲೂ ಕಾಣಬಹುದು. ಹಿಂದೆ ಎಲ್ಲ ಆಯುರ್ವೇದ ಅಂದ್ರೆ ಮನೆಮದ್ದ. ಮನೆಮದ್ದು ಆಯುರ್ವೇದದ ಒಂದು ಭಾಗ ಅಷ್ಟೇ. ಮನೆಮದ್ದೇ ಆಯುರ್ವೇದ ಅಲ್ಲ. ವೇದ ಅನ್ನೋದು ಒಂದು ಬೃಹತ್ತಾದಂತಹ ಹೆಮ್ಮರ ಇದ್ದಂಗೆ. ಸೊ ಅಲ್ಲಿ ನಮ್ಮ ಸಮಗ್ರವಾದಂತಹ ಆರೋಗ್ಯ ಮತ್ತು ಭಾರತೀಯ ಸಾಂಪ್ರದಾಯಿಕ ಔಷಧಿಯ ವ್ಯವಸ್ಥೆ ಇರ್ತಾ ಇತ್ತು. ಗಿಡಮೂಲಿಕೆ ಅಥವಾ ಸಸ್ಯಗಳ ಭಾಗಗಳನ್ನ ಪರಿಹಾರಗಳಿಗಾಗಿ ಸೂಚಿಸಲಾಗ್ತಾ ಇತ್ತು. ವಿವಿಧ ಔಷಧಿಯ ಸಸ್ಯಗಳ ಬೇರುಗಳು, ಎಲೆಗಳು, ಹೂಗಳು ಅಥವಾ ಬೀಜಗಳಂತಹ ಈ ಪದಾರ್ಥಗಳನ್ನ ಹೆಚ್ಚಾಗಿ ನೆರಳಿನಲ್ಲಿ ಒಣಗಿಸಲಾಗುತ್ತೆ. ಈ ಅಭ್ಯಾಸವು ಔಷಧದ ಪ್ರಮುಖ ಭಾಗವನ್ನು ಬಿಟ್ಟು ಹೆಚ್ಚುವರಿಯಾಗಿರುವಂತಹ ನೀರನ್ನ ಆವೀಕರಣವಾಗುವ ಹಾಗೆ ಮಾಡೋದ್ರಿಂದ ಅದರ ಒಂದು ಸಂಪೂರ್ಣವಾದಂತಹ ಬೆನಿಫಿಟ್ ಅನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯವಾಗ್ತಾ ಬರುತ್ತೆ. ಅದೇ ರೀತಿ ಸಾಮಾನ್ಯ ಉಪ್ಪನ್ನ ಹೊಂದಿರುವ ಭಾರತದ ಕೆಲವು ಜಲಮೂಲಗಳ ಬಗ್ಗೆ ನೀವು ತಿಳ್ಕೊಳ್ಳಿ. ಅಂತಹ ಒಂದು ಆಕಾರ ಅಂತ ಹೇಳಿದ್ರೆ ರಾಜಸ್ಥಾನದಲ್ಲಿರುವಂತಹ ಸಾಂಭಾರ್ ಸರೋವರ. ಇಲ್ಲಿ ಕಾಮನ್ ಸಾಲ್ಟ್ ಇರುವಂತಹ ಜಲಮೂಲಗಳಿಗೆ ಒಂದು ಉದಾಹರಣೆಯಾಗಿದೆ. ನಮ್ಮ ಭಾರತದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದನ್ನ ಕೂಡ ನೀವು ನೋಟ್ ಮಾಡ್ಕೊಂಡ್ ಬರ್ಬಹುದು. ಮತ್ತೆ ಈ ಸಬರ್ಮತಿ ಆಶ್ರಮದ ಬಗ್ಗೆ ಕೇಳಿದ್ದೀರಾ? ಅದಕ್ಕೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೂ ತುಂಬಾ ದೊಡ್ಡ ಸಂಬಂಧ ಇದೆ. ಸೊ ದಂಡಿ ಮಾರ್ಚ್ ಅಂತ ಕೇಳಿದ್ದೀರಾ? ಅಂದ್ರೆ ದಂಡಿ ಮೆರವಣಿಗೆಯನ್ನ ತೋರಿಸುವಂತಹ ಭಿತ್ತಿ ಚಿತ್ರವನ್ನ ರಚಿಸಿ ಮತ್ತು ಅದನ್ನ ಏಕೆ ಆಯೋಜಿಸಲಾಯಿತು ಅನ್ನೋದ್ರ ಬಗ್ಗೆ ಕೂಡ ನೀವು ಚರ್ಚೆಯನ್ನ ಮಾಡ್ಬೋದು. ಸಬರ್ಮತಿ ಆಶ್ರಮ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಅದ್ರ ಬಗ್ಗೆ ಇದೆ. ಜರಡಿ ಹಿಡುವಿಕೆಯ ಬಗ್ಗೆ ಹೇಳ್ಬೇಕಾದ್ರೆ ಅದೇ ರೀತಿ ವಿನ್ನೋವಿಂಗ್, ಪ್ರೆಷರ್, ಬಡಿಯೋದು ಇದ್ರ ಬಗ್ಗೆ ಎಲ್ಲ ನೀವು ಕೇಳಿರ್ಬಹುದು. ತಾಂತ್ರಿಕ ಬೆಳವಣಿಗೆಗಳು ಕ್ರಷರ್ಸ್ ಅಂತ ಕರೆಯಲ್ಪಡುವಂತಹ ಒಕ್ಕಲು ಯಂತ್ರಗಳ ಅಭಿವೃದ್ಧಿಗೆ ಕಾರಣವಾಯಿತು. ಈ ಯಂತ್ರಗಳನ್ನ ಕಾಂಡಗಳು ಮತ್ತು ಸಿಪ್ಪೆಯಿಂದ ಧಾನ್ಯಗಳನ್ನ ಬೇರ್ಪಡಿಸಲು ಬಳಸಲಾಗುತ್ತೆ. ಅವು ಒಕ್ಕಣೆ ಮತ್ತು ತೂರುವಿಕೆ ಎರಡೂ ಕಾರ್ಯಗಳನ್ನ ಏಕಕಾಲದಲ್ಲಿ ನಿರ್ವಹಿಸ್ಲಿಕ್ಕೆ ಸಾಧ್ಯವಾಗ್ತಾ ಈಡ್ ಮಾಡ್ಕೊಂತ ಬರುತ್ತೆ. ಸೊ ಇದ್ರ ಬಗ್ಗೆ ಸಹ ಇದೇ ಕ್ಲಾಸ್ ನಲ್ಲಿ ನಾವು ಅರ್ಥೈಸ್ಕೊಂತ ಹೋದ್ವಿ. ಇದು ನಮ್ಮ ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವಿಕೆಯ ವಿಧಾನಗಳು. ಟೆಕ್ಸ್ಟ್ ಬುಕ್ ಪೂರಾ ನಿಮ್ಗೆ ಒಂದಲ್ಲ ಒಂದು ಆಕ್ಟಿವಿಟೀಸ್ ಚಟುವಟಿಕೆ ಅನ್ನೋದಿರುತ್ತೆ. ಖಂಡಿತ ಅದನ್ನ ಸಹ ನೀವು ಮಾಡ್ತಾ ಹೋಗಬಹುದು. ಈಗ ಮತ್ತೊಂದು ಒಂದು ಆಕ್ಟಿವಿಟಿಯನ್ನ ನಾವು ನೋಡೋಣ. ಇದಕ್ಕೆ ಶಿಕ್ಷಕರ ಉಪಸ್ಥಿತಿ ಬಹಳ ಮುಖ್ಯ ಆಗ್ತಾ ಬರುತ್ತೆ. ಚೀನಾ ಪಾತ್ರೆ ಅಂದ್ರೆ ಚೈನಾ ವೇರ್ ಪ್ಲೇಟ್ಸ್ ಅಂತ ಕರಿತೀವಲ್ವಾ, ಅದ್ರಲ್ಲಿ ಸ್ವಲ್ಪ ಉಪ್ಪಿನ ದ್ರಾವಣವನ್ನ ತೆಗೆದುಕೊಬೇಕಾಗತ್ತೆ. ಚೀನಾ ಪಾತ್ರೆ ಲಭ್ಯ ಇಲ್ಲದೆ ಇದ್ರೆ ಸೂಕ್ತವಾದಂತಹ ಪಾತ್ರೆಯನ್ನ ಬಳಸಬಹುದು. ಸೊ ಆ ಒಂದು ಚಿತ್ರ ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಚಿತ್ರ ತೋರಿಸಿರೋ ಹಾಗೆ ಅದನ್ನ ಬಿಸಿ ಮಾಡಿ ಮತ್ತು ನೀರ್ನ ಕುದಿಲಿಕ್ಕೆ ಬಿಡಿ. ಸೊ ಕೆಳಗಡೆ ಒಂದು ಬರ್ನರ್ ನ ಇಟ್ಟು ಮೇಲ್ಗಡೆ ಈ ಚೀನಾ ಪಾತ್ರೆ ಏನಿದೆ, ಈ ಪಾತ್ರೆಯಲ್ಲಿ ಉಪ್ಪಿನ ಅಂಶವನ್ನ ಹಾಕಿ ಅದನ್ನ ಬಿಸಿ ಮಾಡ್ಲಿಕ್ಕೆ ಬಿಡ್ಬೇಕಾಗತ್ತೆ. ಆ ನಂತರ ಚೀನಾ ಪಾತ್ರೆನ ತಣ್ಣಗಾಕ್ಲಿಕ್ ಬಿಡಿ. ಸೊ ಏನನ್ನ ಉಳ್ದಿರುತ್ತೆ? ಮರಳಿ ಉಪ್ಪನ್ನ ನೀವು ಪಡೆದುಕೊಂಡಿರ್ತೀರ ಅಲ್ವಾ? ಸೊ ಈಗ ಚಹಾವದು ಅಷ್ಟೇ. ನಿಮ್ಗೆ ಚಹಾ ಹೇಗ್ ಮಾಡ್ತೀವಿ ನಾವು? ಚಹಾನ ಮಾಡಿದ ನಂತರ ಒಂದು ಸೋಸಣಿಗೆ ಈ ರೀತಿಯಾಗಿರುತ್ತೆ. ಸೋಸಣಿಗೆ
ಆ ಸೋಸಣಿಗೆಯ ಮೂಲಕ ಚಹಾವನ್ನ ನಾವು ಫಿಲ್ಟರ್ ಮಾಡಿದಾಗ ಬೇಡದಿರೋ ಅಂಶಗಳೆಲ್ಲ ಇಲ್ಲೇ ಉಳ್ಕೊಳುತ್ತೆ. ಇನ್ ಮಿಕ್ಕಿರೋ ಅಂಶ ಲೋಟದಲ್ಲಿ ಸೇರ್ಕೊಳ್ಳುತ್ತೆ. ಆ ರೀತಿಯಾಗಿ ನಾವು ಚಹಾವನ್ನ ಕುಡಿಲಿಕ್ಕೆ ಆಗತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲೂ ಇದ್ರ ಬಗ್ಗೆ ನಾನು ಹೇಳ್ಬಹುದು. ಆದ್ರೆ ಅದು ಒಂದು ಪಾಠದ ತರ ಇಲ್ಲ, ಒಂದು ಕಾನ್ವರ್ಸೇಷನ್ ತರ ಇದೆ. ಸೊ ಹಾಗಾಗಿ ಅದನ್ನ ನಾವು ನಮ್ಮ ಮುಂದಿನ ಕ್ಲಾಸ್‌ಗಳಿಗೆ ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೇನೆ. ಅರ್ಥ ಆಯ್ತಾ? ಸೊ ಇದು ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಮಾಮೂಲಿ ಮಾತಾಡೋ ರೀತಿ ಕಥೆಯ ರೂಪದಲ್ಲಿ ಇರೋದ್ರಿಂದ ಅದನ್ನ ಆದಷ್ಟು ಇಲ್ಲಿ ನಾನು ಅವಾಯ್ಡ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ನೀವು ಇಲ್ಲಿ ನಿಮ್ಮ ಒಂದು ಸೋಸು ಕಾಗದದಿಂದ ನೀವೇ ಮಡಚಿ ಒಂದು ಶಂಕುವನ್ನ ಮಾಡಬಹುದು ಅನ್ನುವಂಥ ಆಕ್ಟಿವಿಟಿ ಇದೆ. ಸೊ ಫಿಲ್ಟರ್‌ನ ಯಾವ ರೀತಿ ಮಾಡಬಹುದು ಅನ್ನೋದನ್ನು ಕೂಡ ನೋಡಬಹುದು. ಸೊ ಆರಂಭದಲ್ಲಿ ಈ ಚಹಾ ಚೀಲಗಳನ್ನ ರೇಷ್ಮೆಯಂತಹ ಮೃದುವಾದ ಬಟ್ಟೆಯಲ್ಲಿ ಮಾಡ್ಲಾಗ್ತಾ ಇತ್ತು. ಯಾಕಂದ್ರೆ ಅದು ಚಹಾ ಎಲೆಗಳನ್ನ ಹಿಡಿದಿಟ್ಕೊಂಡು ನೀರನ್ನ ಹಾದು ಹೋಗಲು ಬಿಡ್ತಾ ಇತ್ತು. ಅದ್ರಲ್ಲಿ ರಂಧ್ರಗಳ ತರ ಇರ್ತಾ ಇತ್ತು, ಚಿಕ್ಕ ಚಿಕ್ಕ ರಂಧ್ರಗಳು. ರೇಷ್ಮೆ ಗಟ್ಟಿಯಾದ ಎಲೆಯಾಗಿತ್ತು. ಬಿಸಿ ನೀರಿಗೆ ಹಾಕಿದಾಗ ಬೇರ್ಪಡ್ತಾ ಇರ್ಲಿಲ್ಲ. ನಂತರ ಜನರು ಜಾಲರಿ ಅಥವಾ ಮಸ್ಲಿನ್ ಅನ್ನು ಬಳಸಲು ಪ್ರಾರಂಭಿಸ್ತಾರೆ. ಕ್ರಮೇಣ ಅವರು ಸೋಸು ಕಾಗದವನ್ನ ಬಳಸಲು ಪ್ರಾರಂಭಿಸ್ತಾರೆ. ಇಂದಿನ ಬಹುತೇಕ ಚಹಾ ಚೀಲಗಳನ್ನ ಸೋಸು ಕಾಗದದಿಂದಲೇ ತಯಾರಿಸಲಾಗುತ್ತೆ. ಸೊ ಈ ರೀತಿಯಾಗಿ ನೀವು ಚಹಾದ ಬಗ್ಗೆ ತಿಳ್ಕೊಂತಾ ಬರಬಹುದು. ಅಂಡ್ ಈ ಚಾಪ್ಟರ್ ಇಸ್ ಆಲ್ ಅಬೌಟ್ ಆಕ್ಟಿವಿಟಿನೇ. ಬಹಳಷ್ಟು ಆಕ್ಟಿವಿಟಿಗಳನ್ನ ಇದರಲ್ಲಿ ನೀವು ನೋಡಬಹುದು. ಕಾಂತೀಯದಿಂದ ಬೇರ್ಪಡಿಸುವ ರೀತಿಯ ಬಗ್ಗೆ ಕೂಡ ಆಕ್ಟಿವಿಟಿ ಇದೆ. ಕಾಂತಗಳ ಅನ್ವೇಷಣೆ ಚಾಪ್ಟರ್ ನಲ್ಲಿ ನೀವು ಕಲ್ತಿರಬಹುದು. ಹೇಗೆ ಕಾಂತೀಯದಿಂದ ಅಂದ್ರೆ ಮ್ಯಾಗ್ನೆಟ್ ಅನ್ನ ಬಳಸ್ಕೊಂಡು ಯಾವ ರೀತಿ ನಾವು ಬೇರ್ಪಡುವಿಕೆಯನ್ನ ಮಾಡೋದು. ಕಡೆಯುವಿಕೆ ಅಂದ್ರೆ ಚರ್ನಿಂಗ್ ಅಂತ ಕರಿತೀವಿ ಇಂಗ್ಲಿಷ್ ನಲ್ಲಿ. ಮಜ್ಜಿಗೆ ಕಡಿಯೋದು ಕಡೆಯುವಿಕೆ ಆಗಿರಬಹುದು, ಅಥವಾ ಆಯಸ್ಕಾಂತದಿಂದ ಕಾಂತೀಯ ಬೇರ್ಪಡುವಿಕೆ ಮಾಡಬಹುದು. ಸೊ ಏನಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಈ ಮರುಚಕ್ರೀಕರಣ ಅಂದ್ರೆ ರೀಸೈಕಲ್ ಮಾಡುವವರು ಕಬ್ಬಿಣದ ವಸ್ತುಗಳನ್ನ ತ್ಯಾಜ್ಯದ ರಾಶಿಯಿಂದ ಬೇರ್ಪಡಿಸಲು ಕಾಂತಗಳನ್ನ ಬಳಸ್ತಾರೆ. ಅನೇಕ ಕೈಗಾರಿಕೆ ಇಂಡಸ್ಟ್ರಿಗಳಲ್ಲಿ ಈ ತ್ಯಾಜ್ಯ ವಸ್ತುಗಳು ಅಂತ ಏನ್ ಕರಿತೀವಿ ಅಥವಾ ಅದನ್ನ ನಾವು ಸ್ಕ್ರಾಪ್ ಅಂತ ಕರಿತೀವಿ. ವೇಸ್ಟ್ ಆಗಿರುವಂತಹ ವಸ್ತುಗಳು ಅಥವಾ ಅದನ್ನ ಸ್ಕ್ರಾಪ್ ಅಂತ ಕರಿತೀವಿ. ಕಬ್ಬಿಣದಿಂದ ಬೇರ್ಪಡಿಸುವಂತಹ ಕೆಲಸವನ್ನ ಮಾಡ್ತಾರೆ. ಇದನ್ನ ಕ್ರೇನ್ಗೆ ಅಳವಡಿಸಲಾಗಿರುವಂತಹ ಕಾಂತಗಳನ್ನ ಬಳಸ್ಕೊಂಡು ನಾವು ವ್ಯರ್ಥ ಕಬ್ಬಿಣವನ್ನ ಅಥವಾ ಸ್ಕ್ರಾಪ್ ಗಳನ್ನ ಮರುಚಕ್ರೀಕರಣ ಅಥವಾ ರೀಸೈಕಲ್ ಮಾಡ್ಲಿಕ್ಕೆ ಬಳಸಬಹುದು. ಓಕೆ. ಸೊ ಮತ್ತೆ ಒಂದು ಆಕ್ಟಿವಿಟಿ ಸಹ ನಿಮ್ಗೆ ಇದೆ, ಅದನ್ನು ಕೂಡ ನೀವು ಮಾಡ್ಕೊಬಹುದು. ಬೇಳೆ ಕಾಳುಗಳಿಂದ ಸಣ್ಣ ಸಣ್ಣ ಕಲ್ಗಳನ್ನ ಬೇರ್ಪಡಿಸೋದು. ಅರ್ಥ ಆಯ್ತಾ? ಮತ್ತೆ ಅಂದ್ರೆ ಈ ವಾಕ್ಯಗಳನ್ನೆಲ್ಲ ಸಣ್ಣ ಕಾಗದದ ಚೂರುಗಳ ಮೇಲೆ ಬರೆದು ಬೆಣ್ಣೆಯನ್ನ ಪಡೆಯಲು ಮೊಸರನ್ನ ಕಡಿಯೋದು. ಬೇಯಿಸಿದ ಗೋಧಿ ಕಡ್ಡಿಯಿಂದ ಮಾಡಿದಂತಹ ಖಾದ್ಯ ಅಥವಾ ಅವಲಕ್ಕಿಯಿಂದ ಹಸಿರು ಮೆಣಸಿನಕಾಯಿಗಳನ್ನ ತೆಗೆದುಕೊಳ್ಳೋದು, ಅಥವಾ ಕೆಲವರಿಗೆ ಚಿತ್ರಾನ್ನದಿಂದ ಕಡಲೆ ಬೀಜವನ್ನ ತೆಗೆದು ಶೇಂಗಾ ಬೀಜವನ್ನ ತೆಗೆದು ಇಡುವಂತಹ ಅಭ್ಯಾಸ ಇರುತ್ತೆ. ಕಲ್ಲಂಗಡಿಯಿಂದ ಬೀಜವನ್ನ ತೆಗೆಯೋದು. ಕಟ್ಟಡ ಸಾಮಗ್ರಿಗಳ ಮಿಶ್ರಣದ ರಾಶಿಯಿಂದ ಮರದ ಹುಟ್ಟು ಮತ್ತು ಕಬ್ಬಿಣದ ಮೊಳೆಗಳನ್ನ ವಿಂಗಡಿಸೋದು. ಹಾರವನ್ನ ಮಾಡಲು ಮತ್ತು ಇತರ ಹೂಗಳ ರಾಶಿಯಿಂದ ಚೆಂಡು ಹೂಗಳನ್ನ ಆರಿಸೋದು. ಸೊ ಈ ರೀತಿ ಇದನ್ನೆಲ್ಲ ಬರ್ದಿಟ್ಕೊಂಡು ಈಗ 2 ಬುಟ್ಟಿಗಳನ್ನ ತೆಗೆದುಕೊಂಡು ಪ್ರತಿಯೊಂದು ಬುಟ್ಟಿಯಲ್ಲೂ ನಾವು ವಸ್ತುಗಳನ್ನ ಬೇರ್ಪಡಿಸುವ 2 ಉದ್ದೇಶಗಳಲ್ಲಿ ಒಂದನ್ನ ಪ್ರತಿನಿಧಿಸುತ್ತೆ. 2 ತುಂಡುಗಳನ್ನ ರಚಿಸಿ ಮತ್ತು ಯಾರು ಸರಿಯಾದ ನಮೂದುಗಳನ್ನ ಪಡೆಯುತ್ತಾರೆ ಅನ್ನೋದನ್ನ ನೀವು ನೋಟ್ ಮಾಡ್ಕೊಂತಾ ಬರಬಹುದು. ಈ ತರ ಆಕ್ಟಿವಿಟಿ ಮಾಡ್ತಾ ಬರಬಹುದು. ಸೊ ಇದಾಗಿತ್ತು ದೈನಂದಿನ ಜೀವನದಲ್ಲಿ ನಾವು ಬೇರ್ಪಡಿಸುವಿಕೆಯ ವಿಧಾನಗಳು ಯಾವ್ದ್ಯಾವ್ದು ಅಂತ ಒಂದು ಕಥೆಯ ರೂಪದಲ್ಲಿ ಈ ಪಾಠ ಇತ್ತು. ಆ ಪಾಠದಲ್ಲಿ ಬಹಳ ಮುಖ್ಯವಾದಂತಹ ಪಾಯಿಂಟ್ಸ್ ಗಳನ್ನ ನಾನು ನಿಮ್ಗೆ ನೋಟ್ಸ್ ಮೂಲಕ ಕೊಟ್ಟೆ. ಅದರ ಜೊತೆಗೆ ಬೇರೆ ಯಾವ್ದಾದ್ರು ವಿಷಯಗಳು ಆಕ್ಟಿವಿಟೀಸ್ ಗಳಿದ್ರೆ ಅದನ್ನು ಕೂಡ ಹೇಳ್ಕೊಟ್ಟೆ. ಸೊ ನಮ್ಮ ಮುಂದಿನ ಕ್ಲಾಸ್ ಯಾವಾಗಿರುತ್ತೆ? ಶುಕ್ರವಾರ ಅಲ್ವಾ? ಇಲ್ಲ, ಗುರುವಾರ ಅಲ್ವಾ? ಗುರುವಾರದ ಕ್ಲಾಸ್ ನಲ್ಲಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಒಂದು MCQ ಟೆಸ್ಟ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಇರುತ್ತೆ. ಮುಂದಿನ ಕ್ಲಾಸ್ ಯಾವಾಗಿರುತ್ತಾಗ ದಯವಿಟ್ಟು ಪ್ರಿಪೇರ್ ಆಗಿ ಬನ್ನಿ. ನೋಟ್ಸ್ ನ ರೆಫರ್ ಮಾಡಿ. ಏನಾದ್ರೂ ಸಂಶಯಗಳಿದ್ರೆ ದಯವಿಟ್ಟು ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ಕೆ ಕ್ಷಮೆ ಇರ್ಲಿ.
ಸೊ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.